Well, this is Praju Crush. 30 ವರ್ಷದಲ್ಲಿ ಮುಖ್ಯ ವರ್ಕೌಟ್ ಮಾಡಿದ್ರು ಟ್ರಾನ್ಸ್ಫಾರ್ಮೇಶನ್ ಫೇಲ್ ಆಗೋ ಈ ಕಾಲದಲ್ಲಿ ಬೇರೆ 17 ಇಯರ್ ಏಜ್ ಅಲ್ಲೇನೆ ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ ಅಲ್ವಾ? ನನ್ ಮೇಲೆ ಆಣೆ ಇಟ್ಟು ಈಗ ಇಲ್ಲಿಂದ ಇಲ್ಲಿವರೆಗೂ ಟ್ರಾನ್ಸ್ಫಾರ್ಮ್ ಆಗೋಕೆ ಅವನೇನೆಲ್ಲ ಕಾರ್ಡಿಯೋ ಫಾಲೋ ಮಾಡ್ದ, ಏನ್ ಡಯಟ್ ಫಾಲೋ ಮಾಡ್ದ, ಏನೇನೆಲ್ಲ ವರ್ಕೌಟ್ ಮಾಡ್ದ ಅಂತ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ಸ್ ಫ್ರೀಕಿಂಗ್ ಗೋ. ಲೆಟ್ಸ್ ವೆಲ್ಕಮ್ ಪ್ರಜು ಕ್ರಶ್. ಬನ್ನಿ ಸರ್. Welcome to my channel. He is one of my brother from another mother. ಇವನು ಕೂಡ ಒಬ್ಬ ಯೂಟ್ಯೂಬರ್ ಅಂಡ್ ಇವನ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ವಿಡಿಯೋಸ್ ಎಲ್ಲ ಹೋಗಿ ನೋಡಿ. ಸೊ ಈಗ ನಾವು ನಮ್ಮ ಪ್ರಜು ಕ್ರಶ್ ಹತ್ರ ಕೇಳ್ತಿಳ್ಕೊಳ್ಳೋಣ ಅವರ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಯಾವ ತರ ಇತ್ತು ಅಂತ. ಸರ್ ನಿಮ್ ಬಗ್ಗೆ ಹೇಳಿ ಸರ್. ಸರ್ ನಮ್ಮ ಹೆಸರು ಪ್ರಜ್ವಲ್ ಅಂತ. ನಾವು ಓದ್ತಿರೋದು ಸರ್ವೋದಯ ಕಾಲೇಜು, ಫಸ್ಟ್ ಇಯರ್ CBA. ಏಜ್ 17 ಸರ್. ಈಗ ನನ್ನ ಕ್ವಶನ್ ಏನಂದ್ರೆ, ನನಗೆ ಎಲ್ಲಾದ್ರೂ ಒಂದು ಕ್ಯೂರಿಯಸ್ ಆಗಿರುವಂತ ವಿಷಯ, ಏನಕ್ಕೋಸ್ಕರ ಅವ್ರು ಜಿಮ್ ನ ಜಾಯಿನ್ ಮಾಡಿದ್ರು, ಆ ಒಂದು ಸ್ಟೋರಿ ಅದ್ ಬಂದು ಒಬ್ಬೊಬ್ಬರದ್ದು ಒಂದೊಂದ್ ತರ ರೀಸನ್ ಇರುತ್ತೆ. ಹುಡುಗಿನ ಇಂಪ್ರೆಸ್ ಮಾಡ್ಬೇಕಂತ ಹೇಳ್ತಾರೆ, ಸೊ ಆ ತರ ಏನ್ ಇಂಪ್ರೆಸ್ ಮಾಡ್ತು ನಿಮ್ಗೆ? ಈಗ ಎಲ್ಲಾರು ಸ್ವಲ್ಪ ದಪ್ಪ ಸ್ವಲ್ಪ ಅಲ್ಲ, ದಪ್ಪ ಇರೋರ್ಗೇನೆ ಈಗ ಒಂಥರ ಫೀಲ್ ಆಗುತ್ತೆ. ಟೀ ಶರ್ಟು ಅದು ಹೇಳ್ಕೊಳಕ್ ಆಗಲ್ಲ, ಅದೊಂಥರ ಟೀ ಶರ್ಟು ಆಗ್ಲಿ ಏನೇ ಆಗ್ಲಿ ಒಂಥರ ಆಚೆ ಹೋಗಿ ಬರ್ಬೇಕು ಅಂದ್ರೆ ಒಂಥರ ಜಿಗುಪ್ಸೆ. ನೋ ಕಾಮೆಂಟ್ಸ್. ಬಾಡಿ ಶೇಮಿಂಗ್. ಬಾಡಿ ಶೇಮಿಂಗ್ ಕರೆಕ್ಟ್. ಇದನ್ನ ಕಳಿಯೋದಕ್ಕೋಸ್ಕರ ನಮ್ಮ ಅಣ್ಣಂಗೆ ಹೇಳ್ದೆ, ನಮ್ಮಣ್ಣ ನಿನ್ಗೆ ಏನೇ ಆಗ್ಲಿ ನಾನ್ ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿ ನಡ್ಸೂರು ಕೊಟ್ ಮಾತ್ ನಡ್ಸ್ಕೊಂಡವ್ರೆ. ಸೊ ನಿಮ್ಮ ಗೋಲ್ ಹೆಂಗಿತ್ತು? ಲೈಕ್ ಹೆಂಗೆ ಅಂದ್ರೆ 6 ಪ್ಯಾಕ್ ಬೇಕಿತ್ತಾ, ಇಲ್ಲ ಫ್ಯಾಟ್ ಮಾತ್ರ ಕರಗಿಸಿದ್ರೆ ಸಾಕ? ನನಗೆ ಫಸ್ಟ್ ಸಣ್ಣ ಆದ್ರೆ ಅಂತಿತ್ತು, ನಮಗೆ ಡ್ರೀಮ್ ಬಾಡಿ ಫಿಟ್ನೆಸ್ ಆಗಿ ಫುಲ್ಲು ಅಥ್ಲೆಟ್ ತರ ಇದ್ರೆ ಅಂತ ಅಷ್ಟಿತ್ತು ಮೈಂಡಲ್ಲಿ. ಇವರ ಒಂದು ಬಿಫೋರ್ ಫೋಟೋಸ್ ಎಲ್ಲ ತೋರಿಸ್ತೀನಿ ನೋಡಿ. ಬಿಫೋರ್ ಫೋಟೋಸ್ ಅಂಡ್ ಬಿಫೋರ್ ವಿಡಿಯೋಸ್ ಈ ತರ ಇದೆ. ಅಂಡ್ ಹೇಳ್ಬೇಕಂದ್ರೆ ಇದು ಬಂದು ಅಷ್ಟೊಂದು ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ಳಿಲ್ಲ, ಜಸ್ಟ್ ಇರೋ ಅಂತ ಕೆಲವೊಂದು ಫೋಟೋಸ್ ಕೆಲವೊಂದು ವಿಡಿಯೋಸ್ ಇಲ್ಲಿ ಶೋ ಆಗ್ತಿದೆ. ಸೊ ಬಿಗಿನಿಂಗ್ ಪಾಯಿಂಟ್ ಈ ತರ ಇತ್ತು ಇವರು. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇವರ ಹೈಟ್ ಎಷ್ಟು? ನಾನೇ 5.10 ಇದೀನಿ ಗೊತ್ತಾ? ಓ ಅಣ್ಣ, ನಿಮ್ಗಿನ ಸ್ವಲ್ಪ ಕಮ್ಮಿನೇ ಇದೀನಲ್ಲ. ಇವರ ಸ್ಟಾರ್ಟಿಂಗ್ ಪಾಯಿಂಟ್ ಬಾಡಿ ವೆಯ್ಟ್ ಎಷ್ಟು? ಸರ್ 75 ಇತ್ತು. 75 ಸ್ಟಾರ್ಟಿಂಗ್ ಅಲ್ಲಿ. ಸೊ ಈಗ ಕರೆಂಟ್ ಇವರ ಬಾಡಿ ವೆಯ್ಟ್ ಇಷ್ಟಿದೆ ಅಂದ್ರೆ 60, 61 ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಹತ್ತತ್ರ ಇವರು 15 kg ಇಳಿಸಿದ್ದಾರೆ. ತುಂಬಾ ಕಷ್ಟ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಓಕೆ, ಈಗ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಇವರ ಬಿಗಿನಿಂಗ್ ಪಾಯಿಂಟ್ ನಲ್ಲಿ 28 to 30% ರೇಂಜ್ ಅವರ ಬಾಡಿ ಫ್ಯಾಟ್ ಇದೆ. ಈಗ ಇವರ ಡ್ರೀಮ್ ಬಾಡಿ ಫ್ಯಾಟ್ ಗೋಲ್ ಏನಂದ್ರೆ ಒಂದು 15% ಇಸ್ ಗೋಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅವರ ಮೈಂಟೆನೆನ್ಸ್ ಕ್ಯಾಲರೀಸ್ ಎಷ್ಟಾಗಿತ್ತು? ಸರ್ 2200 ಕ್ಯಾಲರೀಸ್ ಪರ್ ಡೇ. ಇವಾಗ ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಡೇ? ಈಗ 1200 to 1300 ಒಳಗೆ ಮ್ಯಾನೇಜ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಈ ಡಿಸೆಂಬರ್ ಎಂಡಿಂಗ್. ಸೊ ಸ್ಟಾರ್ಟಿಂಗ್ ಬಂದು ಜನವರಿಯಿಂದಾನೇ ಲೆಕ್ಕ ಹಾಕೋಬೇಕು. ಅದರ 6 ಮಂತ್. ಸೊ 6 ಮಂತ್ಸ್ ಟ್ರಾನ್ಸ್ಫಾರ್ಮೇಶನ್. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವ್ನು ಕಂಪ್ಲೀಟ್ ಬಿಗಿನರ್ ಆಗಿದ್ರಿಂದ ವರ್ಕೌಟ್ ಹಾಕದ್ ಕಲಿಯಕ್ಕೆ 1 ತಿಂಗಳು ಬೇಕಾಗುತ್ತೆ. ಸೊ 1 ತಿಂಗಳು ಆದ್ಮೇಲೆ ಪ್ರಾಪರ್ ಆಗಿ ವರ್ಕೌಟ್ ಮಾಡಕ್ಕೆ, ಡಯಟ್ ಮಾಡಕ್ಕೆ ಎಲ್ಲ ಸ್ಟಾರ್ಟ್ ಆಗಿದ್ದು 1 ತಿಂಗಳು ಆದ್ಮೇಲೆ. ಸೊ ಲೆಕ್ಕ ನೋಡಿದ್ರೆ ಒಂದು 5 ಮಂತ್ಸ್ ರೇಂಜಿಗೆ ಅಷ್ಟೇ ಇವರ ಟ್ರಾನ್ಸ್ಫಾರ್ಮೇಶನ್ ಆಗಿರೋದು. ಸ್ಟಾರ್ಟಿಂಗ್ ಅಲ್ಲಿ 2200 ಕ್ಯಾಲರೀಸ್ ಬರ್ತಿದ್ದೀನ, ಜಾಸ್ತಿ ಕ್ಯಾಲರೀಸ್ ಕಟ್ ಮಾಡಿದ್ರೆ 2000 ಕ್ಯಾಲರೀಸ್ ಪರ್ ಡೇಗೆ ಕನ್ಸ್ಯೂಮ್ ಮಾಡೋ ತರ ಫಸ್ಟ್ ವೀಕ್ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಫಸ್ಟ್ ವೀಕ್ ನ ಒಂದು ಸ್ಟೆಪ್ಸ್ ಗೋಲ್ ಏನಿತ್ತು ಕಾರ್ಡಿಯೋ ಅಂದ್ರೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಇದೇನೆ ಅವನ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಹೋಗ್ತಾ ಕ್ಯಾಲರೀಸ್ ಸ್ವಲ್ಪ ಡೌನ್ ಮಾಡಿದ್ವಿ. ಅಂಡ್ ಹೋಗ್ತಾ ಸ್ಟೆಪ್ಸ್ ಕೂಡ ಇನ್ಕ್ರೀಸ್ ಆಯ್ತು. ಫೆಬ್ರವರಿ ಟೈಮ್ ಅಲ್ಲಿ ಅದಾದ್ರೆ ಒಂದು 13,000 14,000 ಕಂಪ್ಲೀಟ್ ಮಾಡ್ತಿದ್ದ. ಮಾರ್ಚ್ ಸ್ಟಾರ್ಟ್ ಆಗಿ ಎಕ್ಸಾಮ್ ಮುಗೀತು. ಒಂದು ಡೈಲಿ 20,000 ಸ್ಟೆಪ್ಸ್ ವರ್ಗು ಹೋಗ್ತಿದ್ದ. ರೈಟ್? ಎಸ್ ಸರ್. ಎಸ್ ಸರ್. ಸ್ಪೀಕ್ ಅಬೌಟ್ ಫುಡ್ಸ್. ಯಾವ ಫುಡ್ನ ತಿಂದ್ರಿ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ? ಪ್ರೋಟೀನ್ ಫುಡ್ಡಿಗೋಸ್ಕರ ಏನೇನು ಫುಡ್ಸ್ ತಿಂದ್ರಿ, ಫ್ಯಾಟಿಗೆ ಏನ್ ತಿಂದ್ರಿ, ಕಾರ್ಬೋಹೈಡ್ರೇಟ್ಸ್ಗೆ ಏನೇನು ತಿಂದ್ರಿ? ಸರ್ ನಾವು ತಿಂದ್ವಿ ಅನ್ನೋದಕ್ಕಿನ್ನೂ ತಿಂದಲೇ ಇರೋದು ಯಾವ್ದು ಅಂದ್ರೆ ಎಲ್ಲ ಜಂಕ್ ಫುಡ್ ಎಲ್ಲ ಇವ್ರು ಹೇಳ್ದಂಗೆ ಎಲ್ಲ ಬಿಟ್ಬಿಟ್ವೆ. ಎಲ್ಲಾನು ಈವನ್ ಸಾಲ್ಟ್ ಚಿಪ್ಸ್ ಇಂದ ಹಿಡ್ದು ಇನ್ನು ಉಪ್ಪಿನಕಾಯಿ ತನಕ ಎಲ್ಲಾನು ಬಿಟ್ಬಿಟ್ಟೆ. ಪ್ರೋಟೀನ್ ಫುಡ್ಗೋಸ್ಕರ ಚಿಕನ್, ಮೊಟ್ಟೆ ಮತ್ತೆ ಪನ್ನೀರ್. ಐ ಸ್ಪೀಕಿಂಗ್ ಅಬೌಟ್ ಪ್ರೋಟೀನ್, ಸ್ವಲ್ಪ ದಿವಸ ನಾನು ಈ ಫಾಸ್ಟ್ ನಪ್ ಕಂಪನಿಯ ವೇ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಇದು ಫ್ಯೂಷನ್ ಟೆಕ್ ವೇ ಪ್ರೋಟೀನ್ ಆಗಿದ್ದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ವೇ ಪ್ರೋಟೀನ್ ಅಂಡ್ ಪ್ಲಾಂಟ್ ಪ್ರೋಟೀನ್ ನ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿದೆ. ಇದನ್ನ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ವೀಗನ್ಸ್ ಎಲ್ಲರೂ ಕನ್ಸ್ಯೂಮ್ ಮಾಡಬಹುದು. ಇದರ 1 ಸ್ಕೂಪ್ ನಲ್ಲಿ 26 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೈ ಮಾಡಬೇಕಾದ್ರೆ ಕೂಪನ್ ಕೋಡ್ ನ ಟೈಪ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಆಗೋ 10% ಡಿಸ್ಕೌಂಟ್ ಸಿಗುತ್ತೆ.
ನನ್ನ ಕಡೆಯಿಂದ. ಸೊ ನೆಕ್ಸ್ಟ್ ಈಗ ಫ್ಯಾಟ್ ಸೋರ್ಸ್ ಫುಡ್ಡಿಗೆ ನೀವೇನು ಕನ್ಸ್ಯೂಮ್ ಮಾಡೋದು? ಸರ್ ಮಿಲ್ಕು ಮತ್ತೆ ಡ್ರೈ ಫ್ರೂಟ್ಸ್ ತುಂಬಾ ಉಪಯೋಗಿಸ್ತೆ ಸರ್. ಸೊ ಜಾಸ್ತಿ ಫ್ಯಾಟ್ ಸೋರ್ಸಿಗೆ ಇದನ್ನೇ ಯೂಸ್ ಮಾಡಿದ್ರಿ. ಅದ್ ಬಿಟ್ಟು ಅಫ್ಕೋರ್ಸ್ ಕುಕಿಂಗ್ ಮಾಡ್ಬೇಕಾದ್ರೆ ಆಲಿವ್ ಆಯಿಲ್ ಎಲ್ಲ ಬರುತ್ತೆ, ಸೊ ಫ್ಯಾಟ್ ಸೋರ್ಸ್ ಸಿಕ್ಬಿಡುತ್ತೆ. ಅದನ್ನು ಕಮ್ಮಿ ಮಾಡಕ್ಕೆ ಹೇಳ್ತಿದ್ದೆ. ಸೊ ಆಯಿಲ್ ಲೆಸ್ ಫುಡ್ ತಿನ್ನಕ್ಕೆ ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಈಗ ಕಾರ್ಬೋಹೈಡ್ರೇಟ್ಸ್ ಫುಡ್ಡಿಗೆ ನೀವೇನೇನು ತಿಂದ್ರಿ? ಸರ್ ರೈಸು, ಚಪಾತಿ, ಓಟ್ಸು ಈ ತರ ತುಂಬಾ ಐಟಮ್ ತಿಂದೆ. ಸೊ ನೆಕ್ಸ್ಟ್ ಈಗ ಕಾರ್ಡಿಯೋ ಬಗ್ಗೆ ಬಂದ್ರೆ, ಅಫ್ಕೋರ್ಸ್ ನಾವು ಕಾರ್ಡಿಯೋನ ತುಂಬಾ ಸಿಂಪಲ್ ಆಗಿದ್ವಿ. ಯಾವುದೇ ತರ ಅಂತ ಒಂದು HIIT ರನ್ನಿಂಗ್ ಜಾಗಿಂಗ್ ತರ ಒಂದು ವರ್ಕೌಟ್ ನ ಇಟ್ಲಿಲ್ಲ. ಜಸ್ಟ್ ವಾಕಿಂಗ್ ಸ್ಟೆಪ್ಸ್, ಇಷ್ಟು ಸ್ಟೆಪ್ ಇರದೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಆ ಸ್ಟೆಪ್ಸ್ ನ ಫೋಕಸ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಕಾರ್ಡಿಯೋ ಈಸಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಆಯ್ತು. ಸೊ ಈಗ ನೆಕ್ಸ್ಟ್ ವರ್ಕೌಟ್ ಪ್ರೋಗ್ರಾಮ್ ಅಂತ ಬಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಸೊ ಹತ್ತತ್ರ ಒಂದು 4 ತಿಂಗಳವರೆಗೂ ನಾನು ಇವ್ನ ಜೊತೆಗೆ ಇದ್ದು ನಾನೇನ್ ವರ್ಕೌಟ್ ಮಾಡ್ತೀನೋ ಅದೇ ವರ್ಕೌಟ್ನ ಇವ್ನಿಗೆ ಹೇಳ್ಬಿಟ್ಟು ಇದ್ರ ಬರೋ ಎಲ್ಲಾ ಟಾಪ್ ಸೀಕ್ರೆಟ್ಗಳನ್ನು ಏನಿದೆ ಅದೆಲ್ಲ ಅದನ್ನು ಇವ್ರಿಗೆ ಹೇಳ್ಕೊಟ್ಟೆ. ಅಂಡ್ ಸ್ಪೀಕಿಂಗ್ ಅಬೌಟ್ ಟಾಪ್ ಸೀಕ್ರೆಟ್, ಈ ಟಾಪ್ ಸೀಕ್ರೆಟ್ ಬಂದು ಹತ್ತತ್ರ 25 ಟಾಪ್ ಸೀಕ್ರೆಟ್ಸ್ ಎಲ್ಲಾನು ನನ್ನ ಪ್ರೋಗ್ರಾಮ್ ಅಲ್ಲಿ ಇಟ್ಟಿದ್ದೀನಿ. ಈಗ ನೀವು ನನ್ನ ಗೈಡೆನ್ಸ್ ಅಲ್ಲಿ ನೀವು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಂದ್ರೆ ಅದಕ್ಕೂ ಕೆಳಗಡೆ ಲಿಂಕ್ ಇದೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ಕೋಬ್ರಾ ಫಿಟ್ ಪ್ರೋಗ್ರಾಮ್ ನ ಎನ್ರೋಲ್ ಮಾಡ್ಕೊಳ್ಳಿ. ನನ್ನ ಒಂದು ಗೈಡೆನ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿರೋ ನಮ್ಮ ಪ್ರಜು ಕ್ರಶ್ಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಟೇಕ್ ಏನಿದು? ಲೈಟ್. ಯಾವ ಲೈಟ್? ನನ್ನ ಜೀವನ ಬೆಳಗುವಂತ ಲೈಟ್. ದಿಸ್ ಇಸ್ RGB ಪ್ಯಾನಲ್ ಲೈಟ್. ಇದ್ರಾಗ ಎಲ್ಲ ಕಲರ್ಸ್ ಯೂಸ್ ಮಾಡ್ಬೋದು. ಹತ್ತತ್ರ 15 ಕಲರ್ಸ್ ಬರುತ್ತೆ. ಥ್ಯಾಂಕ್ಸ್ ನಾ. ಸೊ ಕಂಗ್ರಾಚುಲೇಷನ್ ಫಾರ್ ದ ಟ್ರಾನ್ಸ್ಫಾರ್ಮೇಶನ್. ಕಂಗ್ರಾಚುಲೇಷನ್ ಬ್ರದರ್. ನೆಕ್ಸ್ಟ್ ಕಂಟೆಂಟ್ ಎಲ್ಲ ಬಿಗ್ಗಿಯಾಗಿ ಬರಲಿ. ನಿನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬಂದು ಕೊಲಾಬ್ ಮಾಡೋ ರೇಂಜಿಗೆ ಬೆಳಿಬೇಕು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಓಕೆ ಗಾಯ್ಸ್, ಲೆಟ್ಸ್ ವಾಚ್ ಫೈನಲಿ ಇವನ ಒಂದು ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಇನ್ 3, 2, 1 ಗೋ. I'm gonna rock you. I'm gonna rock you. I'm gonna rock you. I'll have you begging for mercy, begging for mercy. Oh, I'm dangerous. So dangerous. I'm dangerous. So dangerous. ನೀವು ಇದೇ ತರ ನನ್ನ ಒಂದು ಗೈಡೆನ್ಸ್ ಅಲ್ಲಿ ಈ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಕೆಳಗಡೆ ಕೋಬ್ರಾ ಫಿಟ್ ಒಂದು ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಅಲ್ಲಿಂದ ನನ್ನ ಕೋರ್ಸ್ ನ ಎನ್ರೋಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಿನಿಟ್ ಇಂದಾನೆ ನನ್ನ ಒಂದು ಗೈಡೆನ್ಸ್ ಅಲ್ಲಿ ನಿಮ್ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಏನೇನ್ ಟಿಪ್ಸ್ ಬೇಕು A to Z ಎಲ್ಲ ಸಿಗುತ್ತೆ. ನಿಮಗೆ ಇದನ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನ್ ಬೇಕು ಅಲ್ಲಿಂದ ಇದ್ದು ನೀವು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೂ ಆ ಬಾಡಿನ ಹೆಂಗ್ ಮೇಂಟೈನ್ ಮಾಡಬೇಕು ಅನ್ನೋದ್ರವರೆಗೂ ಎಲ್ಲ ಹೇಳ್ಕೊಟ್ಟಿರ್ತೀನಿ. ಅಂಡ್ ಇದರಲ್ಲಿ 4 ಡಿಫ್ರೆಂಟ್ ಕ್ಯಾಟಗರಿ ಇರೋಂತ ಒಂದು ಡಯಟ್ಸ್, 4 ಡಿಫ್ರೆಂಟ್ ವರ್ಕೌಟ್ ಪ್ರೋಗ್ರಾಮ್ಸ್, ಕಾರ್ಡಿಯೋಸ್ ಎಲ್ಲಾನು ಇರುತ್ತೆ. ಸೊ ಮರೀದೇನೆ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಈಗ ಓವರ್ ಆಲ್ ಒಂದು ರಿವ್ಯೂ ಕೇಳೋಣ ಬನ್ನಿ. ಸರ್ ನಮ್ಮ ಮನ್ಸು ಈಗ ನಾನೇನಾದ್ರೂ ಇವರು ಗೈಡೆನ್ಸ್ ಅಲ್ಲಿ ನಾನೇನಾದ್ರೂ ಜಿಮ್ಗೆ ಒಳಗೆ ಹೋಗಿರ್ಲಿಲ್ಲ ಅಂದ್ರೆ ಸತ್ಯವಾಗ್ಲೂ ನಾನಂತೂ ನಂಬಕ್ಕೆ ಆಗ್ತಿರ್ಲಿಲ್ಲ ಈ ತರ ಆಗ್ತೀನಿ ಅಂತ, ಬಾಡಿ ಫುಲ್ ಫಿಟ್ ಆಗಿ ಆಗ್ತೀನಿ ಅಂತ. ಸೊ ಇವರು ನಂಗೆ ತುಂಬಾ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಫುಲ್ಲು ನೀವೇನೇನ್ ಮಾಡ್ತೀರಾ ಎಲ್ಲಾನು ಅವ್ರು ಅಪ್ಡೇಟ್ ತಗೊಂತಾರೆ. ನೀವು ಹೆಂಗೆ ಇದ್ರೂ ಪರವಾಗಿಲ್ಲ, ಅವ್ರು ನಿಮ್ ಫಿಟ್ ಅಂತ ಮೈಂಡಲ್ಲಿ ಇಟ್ಕೊಂಡು ಬನ್ನಿ, ಅವ್ರು ನಿಮ್ಮನ್ನ ಚೇಂಜ್ ಮಾಡ್ತಾರೆ. ನೀವೇ ನಿಮ್ ಕೈಯಲ್ಲಿ ನಂಬಕ್ ಆಗ್ತಿಲ್ಲ ಇರೋದಷ್ಟು. ಈ ಟ್ರಾನ್ಸ್ಫಾರ್ಮೇಶನ್ ನೋಡಕ್ ಚೆನ್ನಾಗಿದ್ರೆ ಒಂದು ಲೈಕ್ ಹೊಡೆದು ಸಪೋರ್ಟ್ ಮಾಡಿ. ಆ್ಯಂಡ್ ಯಾರ್ಯಾರಲ್ಲ ನಿಮ್ಮ ಫ್ರೆಂಡ್ಸಿಗೆ ನೀವು ಶೇರ್ ಮಾಡಬೇಕು ಅನ್ಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ನಲ್ಲಿ ಹೇಳಿ ಈ ಥರ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮಗೆ ನೋಡಿ ಹೆಂಗೆ ಅನಿಸ್ತು ಅಂತ. ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ. ಅನ್ಸ್ಟಿಲ್ ದೆನ್ ಬಾಯ್, ಲವ್ ಯು, ಟೇಕ್ ಕೇರ್. ರಾಹುಲ್ ರಾಕ್ಸ್. Raps like a heart attack, fast fatal heart impact. ಎಷ್ಟು ಕ್ಯಾಲರೀಸ್ ಡೈಲಿ ಕನ್ಸ್ಯೂಮ್ ಮಾಡ್ತಿದ್ರಿ? 2 lakh. 2 lakh. ಮಗು ತರ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಈ ಫ್ಯಾಟ್ ಲಾಸ್ ಜರ್ನಿಲಿ. ಹಾಲು, ಆಮೇಲೆ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದು, ಮತ್ತೆ ತುಂಬಾ ವಸ್ತುಗಳು ಉಪಯೋಗಿಸಿದೆ. ಇವಾಗ 30 kg ತನಕ ಹೋಗಿದೆ ಸರ್.